ಇವತ್ತೂ ಹೊರಗಡೆ ಹೊರಟಿದೀವಿ, ನೆನ್ನೆನೂ ಹೊರಗಡೆ ಹೋಗಿ ಬಂದ್ವಿ. ನಾಟ್ ಓನ್ಲಿ ಮೀ, ಎವ್ರಿ ವುಮೆನ್ ಇಸ್ ಗ್ರೇಟ್. ಬುರ್ಡೆ ಹೊಡೆದ್ರೆ ಇವಾಗ ಹಂಗೇನೆ ಎರಡು ಓಳೆ. ಇವಾಗ ಇದೊಂಥರ ಪಬ್ಲಿಕ್ ಪ್ಲೇಸ್ ಇದ್ದಂಗಿದ್ದು. ಕಿಚನ್ನಿಗೆ ಡಿಸೈನ್ ಮಾಡ್ಬಿಟ್ಟಿದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ನೋಡ್ತಾ ಅವ್ರೆ. ಅದರ ಜನಗಳಿಗೆ ವಾಯ್ಸ್ ಓವರ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ. ಸುದ್ದಾದ ಸಿಗೋ ದಿನದಲ್ಲಿ ಇಷ್ಟ ಆಗ್ಬಿಟ್ಟಿರುತ್ತೆ ನಮಗೆ ಲೇಟಾಗಿ ಎದ್ದೇಳೋದ್ರಿಂದ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ಇವತ್ತೂ ಹೊರಗಡೆ ಹೊರಟಿದ್ದೀವಿ, ನೆನ್ನೆನೂ ಹೊರಗಡೆ ಹೋಗಿ ಬಂದ್ವಿ. ಅಪ್ಪ, ಈ ಟ್ರಾಫಿಕಲ್ಲಿ ಓಡಾಡೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗಿದೆ. ನೆನ್ನೆನೆ ಗಾಡಿಯಲ್ಲಿ ಹೋಗಿ ಬಂದಿದ್ದು, ನನಗೆ ಇನ್ನೂ ಬಾಡಿ ಪೇನ್ ಎಲ್ಲ ಕಮ್ಮಿನೇ ಆಗಿಲ್ಲ. ಇವತ್ತು ಆಲ್ರೆಡಿ ಪುನಃ ಹೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು ಅರ್ಧ ದಿನ ಕೆಲಸ ಇದೆ, ಮುಗಿಸ್ಕೊಂಡು ಬರಬೇಕು. ಸಾಹೇಬ್ರು ಬೆಳಗ್ಗೆ ಎದ್ದಾಗಿಂದನೂ ಸುಮ್ಮನೆ ಕೂತವ್ರೆ, ರೆಡಿ ಗಿಡಿ ಏನೂ ಆಗ್ತಾ ಇಲ್ಲ. ನಾನು ನೀನ್ ರೆಡಿ ಆದ್ರೆ ಆಮೇಲೆ ರೆಡಿ ಆಗೋಣ ಅಂತಿದ್ದೆ, ಯಾಕಂದ್ರೆ ನಮ್ದು 5 ನಿಮಿಷದ ಕೆಲಸ. ಹೌದಪ್ಪ, ನಿಮ್ದು 5 ನಿಮಿಷದ ಹೋಗಿ ಬಟ್ಟೆ ಸಿಕ್ಕಾಕೊಂಡು ಬರ್ತೀರಾ. ನಾವು ಮನೆ ಕೆಲಸನೆಲ್ಲ ಮುಗಿಸಿ ರೆಡಿ ಆಗಿ ಬರ್ಬೇಕಲ್ವಾ. ಯು ಆರ್ ಗ್ರೇಟ್. ನಾಟ್ ಓನ್ಲಿ ಮೀ, ಎವ್ರಿ ವುಮೆನ್ ಇಸ್ ಗ್ರೇಟ್, ಎವ್ರಿ ಫೀಮೇಲ್ ಇಸ್ ಗ್ರೇಟ್. ಓಕೆ, ಗೋ ಅಂಡ್ ಗೆಟ್ ರೆಡಿ. ಕಾಫಿ ಬೇಕಾ? ಅಯ್ಯೋ, ಅದನ್ನಂತೂ ಬೇಡ ಅನ್ನಂಗೂ ಇಲ್ಲ, ನಾವು ಕೇಳಂಗೂ ಇಲ್ಲ. ಆದ್ರೂ ಕೇಳೋದು ನಾವು. ನನಗೂ ಬೇಕು. ಅವ್ರಿಗೊಂದು ಕಪ್ ಮಾಡಿಕೊಟ್ಟು ಕುಡಿದ್ಬಿಟ್ಟು ಹೊರಡೋಣ. ಎಸ್. ಏನೋ ಇಟ್ಟಿದ್ದೆ ನಾನು, ಯಾವಾಗ ಏನಾದ್ರು ಬುರ್ಡೆ ಹೊಡೆದ್ರೆ ಇವಾಗ ಹಂಗೇನೆ ಎರಡು ಓಳೆ. ಇವಾಗ ನಿಂದು ಆಯ್ತಾ? ನನ್ನ ಜಾಗಕ್ಕೆ ಬರ್ಬೇಡ. ಯಾರು ಎಲ್ಲಿ ಬರ್ದಿದೆ ಹೆಸರು? ಏನೋ ಐತೆ ಇಟ್ಟಿದ್ದೆ ನಾನು. ಅಲೋ, ನಿಂದು ಅಂತ ಏನಿಲ್ಲ ಇಲ್ಲಿ, ಆಯ್ತಾ? ಎಲ್ಲಿ ಬರ್ತಿದೆ ಹೆಸರು? ರಿಜಿಸ್ಟ್ರೇಷನ್ ಆಗೈತಾ? ನಿನ್ನ ರೂಮ್, ನನ್ನ ರೂಮ್ ನಂದಿದು. ಮೈ ಆಫೀಸ್ ರೂಮ್ ಕಮ್ ರೂಮ್. ಹಂಗಾರೆ ಇಲ್ಲೇ ಮಲ್ಕೋಬೇಕಿಲ್ಲ, ಇಲ್ಲೇ ತಿನ್ಬೇಕು, ಇಲ್ಲೇ ಇರ್ಬೇಕು. ಯಾಕೆ ನೀನ್ ಅಲ್ಲೇ ಇದ್ ಮಾಡ್ತೀಯಾ? ಎಲ್ಲ ಅಲ್ಲೇ ಮಾಡ್ತೀಯಾ? ನಾನು ಇನ್ಮೇಲೆ ಎಲ್ಲಾನು ಅಲ್ಲೇ ಮಾಡ್ತೀನಿ. ನೀನ್ ಅಲ್ಲಿ ಮಾಡಿ ತೋರ್ಸು, ನಾವಿಲ್ಲ. ನೀನ್ ಹೇಳಿದ್ದು, ನಾನಲ್ಲ. ಇದು ಜನರಲ್ ರೂಮ್. ಇದು ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಇದೊಂಥರ ಪಬ್ಲಿಕ್ ಪ್ಲೇಸ್ ಇದ್ದಂಗಿದ್ದು. ನೋ, ಆಯ್ತಾ? ಅದು ಪಬ್ಲಿಕ್ ರೂಮ್ ನಿಂದು. ಯಾವುದು? ಅದು ಪ್ರೈವೇಟ್ ರೂಮ್, ಅದು ನಂದು. ಹೋಗಿ ಕಾಫಿ ಮಾಡು. ಯಾಕೆ ಹೇಳ್ಬಿಡು. ಕಿಚನ್ ನನ್ಗೆ ಕಿಚನ್ನಿಗೆ ರಿಸೈನ್ ಮಾಡ್ಬಿಟ್ಟಿದ್ದೀನಿ. ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಸುಮ್ನೆ ಏನು ಬೇಡ, ರಿಯಲ್ ಆಗೇ ಹೋಗು. ಹಂಗೆ ನನಗೂ ತಗೊಂಡ್ ಬಂದ್ಬಿಡು, ಆಯ್ತಾ? ನನಗ್ ಬೇಡ, ನಾನ್ ಕೇಳಿದ್ ತಂದ್ಕೊಡು. ನೀನ್ ಹೇಳಿದ್ ನಾನ್ ಯಾಕೆ ತಿನ್ಲಿ? ಅದ್ಯಾಕೆ? ಅಲ್ಲೋ, ಆರ್ಡ್ರ್ ಮಾಡ್ತಾ ಇರೋದ್ ನಾನು. ನೀವೇನಿದ್ರು ಸಪ್ಲೈಯರ್ ನೀವು ಅಷ್ಟೇ. ನಾವು ಆರ್ಡ್ರ್ ಮಾಡಿದ್ದನ್ನ ನೀವು ತಂದು ಕೊಡ್ಬೇಕು. ಸಪ್ಲೈಯರ್ ಕೆಲಸ ಅಷ್ಟೇ. ಹೊರಗಡೆ ಸುತ್ತಾಡ್ಕೊಂಡು ಬಂದು ಫುಲ್ಲು ಬಾಡಿ ಪೇನ್ ಆಗೋಗ್ಬಿಟ್ಟಿದೆ. ನೆನ್ನೆ ಇವತ್ತು ನಾಳೆನೂ ಹೋಗ್ಬೇಕಮ್ಮನು. ಮುಗೀತಾ ಇವತ್ತಿಗೆ? ಅಪ್ಪ, ದೊಡ್ಡ ನಮಸ್ಕಾರ ನಿನಗೊಂದು. ಸಾಕಾಗೋಗ್ಬಿಟ್ಟೈತೆ. ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇತ್ತು. ಅಪ್ಪ, ನೆನ್ನೆ ಸಿಕ್ಕಾಬಟ್ಟೆ ಇತ್ತು. ಮೂನೇ ಆಗ್ತಾ ಇಲ್ಲ ಟೂ ವೀಲರ್. ನಾನು ಅದನ್ನೇ ಅಂತ ಇದೆ ಮನುಗೆ. ಟೂ ವೀಲರ್ ತಗೊಂಡ್ ಬಂದ್ರೆ ಇಷ್ಟೊತ್ತು ರೋಡಲ್ಲಿ ನಿಲ್ತಾ ಇದೀವಿ, ಇನ್ ಕಾರ್ ತಗೊಂಡ್ ಬಂದ್ರೆ ಇನ್ ಹೆಂಗೆ ಅಂತ. ಅದು ಇದ್ದಿದ್ದು ಟಯರ್ಡ್ ಅಲ್ವಾ ಮನು? ಕಾರ್ ತಗೊಂಡೋದ್ರೆ ಟಯರ್ಡ್ ಆಗಲ್ಲ, ಬಟ್ ಟೂ ವೀಲರ್ ತಗೊಂಡೋದ್ರೆ ಓಡ್ಸೋರ್ಗೂ ಟಯರ್ಡ್ನೆಸ್, ಹಿಂದೆ ಕೂತಿರೋರ್ಗೂ ಟಯರ್ಡ್ನೆಸ್. ಬಟ್ ಕಾರಲ್ಲಿ ಏನ್ ಗೊತ್ತಾ, ಡ್ರೈವರ್ಗೆ ಒಬ್ರಿಗೇನೆ ಟಯರ್ಡ್ ಆಗೋದು. ಬ್ರೇಕ್ ಹಾಕಿ 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 ಆ ಮಂಡಿ ನೋವು ಬಂದ್ಬಿಡತ್ತೆ. ಅದ್ರಲ್ಲೂ ನಿನ್ನಂತ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಲಂಬುಗಳಿಗಂತೂ ಆಗದೆ. ಏನೋ ನಮ್ಮ ಹೈಟ್ ಇದ್ರೆ ನೋಡು ಕರೆಕ್ಟ್ ಆಗಿರತ್ತೆ, ಸ್ಟ್ಯಾಂಡರ್ಡ್ ಹೈಟ್. ರಜೆ ಓಡೋಗ್ ರಜೆ ಒಂದ್ ಕಪ್ ಕಾಫಿ ಮಾಡ್ಕೊಂಡು ದೇವ್ರ ಮನೆ ಲೈಟ್ ಹಾಕ್ಬಿಟ್ಟು. ನಾನು ಹೇಳೋದಲ್ಲ, ನಾನ್ ರಿಸೈನ್ ಮಾಡಿದ್ದೀನಿ ಕಿಚನ್ನಿಗೆ ಅಂತ. ಭಯ ಕಿಚನ್ನಿಗೆ ರಿಸೈನ್ ಮಾಡಿದ್ರೆ ಇದು ಮಿಸ್ ಆದ್ರೂ ಅವ್ರೇನ್ ಯೋಚನೆ ಮಾಡಲ್ಲ. ಇದು ಮಿಸ್ ಆಗ್ಬಿಟ್ರೆ ತಲೆ ಕೆಟ್ಟೋಗ್ಬಿಡತ್ತ ಅವ್ರಿಗೆ, ಅಲ್ವಾ ಮನು? ನೋಡ್, ತಲೆ ಎಲ್ಲ ಕರ್ಕೊಬಿಡ್ತಾರೆ. ಓಕೆ, ಸಾಯಂಕಾಲ ಆಯಿತು. ಟೈಮು 5:30 ಆಗ್ತಾ ಇದೆ. ಮಂಜು ಅವರು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ನೋಡ್ತಾ ಅವ್ರೆ ಫೋನಲ್ಲಿ. ಬಿಸಿನಾ? ಹಲೋ,
ಹೆಂಗಿದೆ ಏನು ವಿಡಿಯೋ ವಿಡಿಯೋ ಚೆನ್ನಾಗಿದೆ ಅಲ್ವಾ? ನಾನು ನೀನು ಇಬ್ಬರೇ ಅನ್ಕೋಬೇಕು ಸಖತ್ತಾಗೈತೆ ಅಂತ. ಯಾಕೆ ಬೇರೆಯವ್ರು ನೋಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗತ್ತೆ. ಅವ್ರ ವಿಡಿಯೋ ಒಳಗೆ ಫಸ್ಟ್ ಆಫ್ ಆಲ್ ಅದು ರೀಚ್ ಆಗ್ತಿಲ್ಲ ವಿಡಿಯೋಸ್ಗಳು. ನಿನಗೆ ಏನಾದ್ರು ರೀಚ್ ಆಗ್ತಿಲ್ಲ ಅಲ್ಲ, ಅಕಸ್ಮಾತ್ ರೀಚ್ ಆದ್ರೂ ನಾಳೆ ದಿವಸ ನಮ್ಮ ವಿಡಿಯೋ ಅವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ. ಯಾಕಂದ್ರೆ ಜನಗಳಿಗೆ ವಾಯ್ಸ್ ಓವರ್ ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹೊರತು ಅಂದ್ರೆ ಕತೆಗಳು ಹೇಳ್ತಾರಲ್ಲ ಅದು ಇದು ಅಂತ ಏನೇನೋ ಕತೆಗಳು ಕಟ್ತಾರೆ, ಅದಿಷ್ಟ ಅವ್ರಿಗೆ. ಇದು ಆಕ್ಚುಯಲ್ ಬ್ಲಾಗಿಂಗ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದರಿಂದ ಅವರು ಇಷ್ಟಪಡ. ಬಟ್ ನನಗಂತೂ ಖುಷಿ ಆಗ್ತೈತೆ ಎಡಿಟ್ ಮಾಡ್ಬೇಕಾದ್ರೆ, ಒಳ್ಳೆ ಮಜಾ ಬರ್ತೈತೆ. ಇಷ್ಟೇ ನಮ್ದು ರಿಯಾಲಿಟಿ ಅವ್ರದ್ದೇನು ಫೇಕ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಐ ಮೀನ್ ವಾಯ್ಸ್ ಓವರ್ ಕೊಡೋದೇನು ಫೇಕ್ ಇದೆ ಅಂತಲ್ಲ. ಬಟ್ ಆಗ್ತಿರೋ ಸೀನ್ ಒಂದು ಹೇಳ್ತಿರೋ ಸ್ಟೋರಿ ಒಂದಾಗತ್ತೆ ಅವ್ರಲ್ಲಿ. ಮ್ಯಾಕ್ಸಿಮಮ್ ಜನದ್ದು ಆಲ್ಮೋಸ್ಟ್ ಎಲ್ರದೂನು ಮ್ಯಾಕ್ಸಿಮಮ್ 90% ಆಫ್ ದಿ ಸ್ಟೋರಿ ತೋರಿಸ್ತಿರೋ ಸೀನೇ ಬೇರೆ, ಹೇಳ್ತಿರೋ ಸ್ಟೋರಿನೇ ಬೇರೆ ಆಗತ್ತೆ. ಬಟ್ ನಮ್ದೇನಾಗತ್ತೆ ಅಂದ್ರೆ ನಾವು ಆನ್ ದಿ ಕ್ಯಾಮ್ರಾ ಟು ದಿ ಕ್ಯಾಮ್ರಾನ ಫೇಸ್ ಮಾಡ್ಕೊಂಡೇ ಮಾತಾಡೋದ್ರಿಂದ ನಮ್ದೇನಾಗತ್ತೆ ಅಟ್ ಪ್ರೆಸೆಂಟ್ ಕರೆಂಟ್ ಟೈಮಲ್ಲಿ ಏನಾಗ್ತಿದೆ ನಾವು ಅದನ್ನಷ್ಟೇ ಮಾತಾಡ್ಬೋದು. ಹಿಂದ್ಲುದು ಮುಂದ್ಲುದು ಎಲ್ಲ ಹೇಳಿದ್ರು ಒಂದಿಷ್ಟು ಹೇಳ್ಬೋದು ಅಷ್ಟೇನೆ. ಅದು ಜನಗಳಿಗೆ ಏನಾಗ್ತಾ ಇದೆ, ನನಗೆ ಅನಿಸ್ತಾ ಇರೋದು, ಈಗ ನಾನು ಇಲ್ಲೇನೋ ಒಂದು ತೋರಿಸ್ಕೊಂಡು ಒಂದು ವರ್ಷದಿಂದ ಏನಾಗಿತ್ತು ಗೊತ್ತಾ, ಹಿಂಗ ಆಗೋಗ್ಬಿಟ್ಟಿತ್ತು ಒಂದು ವರ್ಷದಿಂದ ಅಂದಾಗ ಜನ ಅವಾಗ ಬೇಗ ಕನೆಕ್ಟ್ ಆಗ್ತಾರೆ. ಅಯ್ಯೋ ಹೌದಾ, ಅಯ್ಯೋ ಸಾರಿ ಕೇಳಿ ಬೇಜಾರಾಯ್ತು. ಬಟ್ ನಾವು ಕರೆಂಟ್ ಟೈಮಲ್ಲಿ ಈಗ ಏನ್ ಮಾಡ್ತಾ ಇದೀವಿ ಅದನ್ನ ಮಾತಾಡ್ಬೋದು. ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ನೋಡ್ತಾ ಇದ್ದೀನಿ, ಮಂಜು ವಿಡಿಯೋ ನೋಡ್ತಾವಳೆ ಅಂತಾನೆ ನೀನ್ ಹೇಳಕ್ಕಾಗೋದು. ವರ್ಷದಿಂದ ಇನ್ನೇನೋ ಮಾಡಿದ್ಲು ಮಂಜು ಅಂತ ಹೇಳಕ್ಕಾಗಲ್ಲ ನೀನು ಅಷ್ಟೇ. ಎನಿವೇಸ್ ಬೇಗ ಮುಗಿಸ್ಕೊಂಬ. ಸೊ ಹಾಲು ತರಬೇಕು ಹೋಗಿ. ಇವಾಗ ಅದೊಂದು ದೊಡ್ಡ ಕೆಲಸ ಇದೆ. ಹಾಲು ತಗೊಂಡ್ಬಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಆಚೆ ಹೋಗ್ತಾ ಇದ್ದೀನಿ. ಕೆಲಸ ಇದೆ, ಆಲ್ಮೋಸ್ಟ್ ಒಂದು 2-3 hours ಬರೋದಿಲ್ಲ ನಾನು. ಇನ್ನೇನಿದ್ರು ಮಂಜುನೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಒಬ್ಬರೇ ಅಷ್ಟೇ. ಇವತ್ತಿನ ದಿನ ಎಲ್ಲೋ ಆಚೆ ಹೋಗ್ಬಿಟ್ಟು ಬಂದಾಗ ನಾವು ಫಸ್ಟ್ ಆಫ್ ಆಲ್ ಎದಳದೇ ಲೇಟು. ಅದ್ರ ಮಧ್ಯದಲ್ಲಿ ಎಲ್ಲಾದ್ರೂ ಹಿಂಗೆ ಆಚೆ ಹೋಗಿ ಬಂದ ಅಂದರೆ ನಮಗೆ ದಿನ ಸಿಗೋದು ಫಸ್ಟ್ ಆಫ್ ಆಲ್ ಇಷ್ಟುದ್ದಾದ ಸಿಗೋ ದಿನದಲ್ಲಿ ಇಷ್ಟ ಆಗೋಯ್ತೈತೆ. ನಾವು ಲೇಟಾಗಿ ಎದಳೋದ್ರಿಂದ ಎಲ್ಲಾದ್ರೂ ಆಚೆ ಹೋಗಿ ಬಂದ್ಬಿಟ್ರೆ ಇಷ್ಟಿರತ್ತೆ. ಇಷ್ಟರೊಳಗಡೆ ಈ ಗ್ಯಾಪ್ ಒಳಗಡೆ ನಾವು ವಿಡಿಯೋ ಮಾಡಬೇಕು, ಹೆಂಗಿರತ್ತೆ ಲೆಕ್ಕ. ಎನಿವೇಸ್ ನಾಳೆ ಹಬ್ಬ ಇದೆ, ಏನು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ. ನಾಳೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಐಡಿಯಾನೂ ಇಲ್ಲ. ಬಟ್ ಏನಂದ್ರೆ ಇಲ್ಲಿರೋದೆಲ್ಲ ಮಾಡ್ಕೋಬಹುದು. ಅಲ್ಲಿ ಮನೆಯಲ್ಲಿ 2 ಗಾಡಿ ಇದೆ, ಅದಕ್ಕೆ ಹೇಗೆ ಪೂಜೆ ಮಾಡೋದನ್ನ ಯೋಚನೆ ಮಾಡ್ತಾ ಇದೀವಿ. ಯಾವಾಗಪ್ಪ ಗಾಡಿಗಳು ತೊಳ್ಸೋದು? ಬೆಳಗ್ಗೆ ಎಲ್ಲ ಮಾಡ್ತೀವಿ ಅಂದ್ರೆ ಟೈಮ್ ಆಗಲ್ಲ. ನಾಳೆ ರಜಾ ಇಲ್ಲ ಆಫೀಸಿಗೆ ನನಗೆ. ಅಟ್ಲೀಸ್ಟ್ ಇವಾಗ ಕಾರ್ನೆಲ್ಲ ಒರೆಸಿ ಇಡು, ಇಲ್ಲ ಇದು ಸರ್ವಿಸ್ ಸ್ಟೇಷನ್ ಬಿಡೋಣ, ಇಲ್ಲ ನಾವೇ ತೊಳೆಯೋಣ ಅಂದ್ರೆ ಒಂದು 1/2 hour ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡೋಣ. ಬೆಳಗ್ಗೆ ಪೂಜೆ ಮಾಡ್ಕೊಂಡ್ ಬರಕ್ ಸರಿ ಹೋಗುತ್ತೆ. ಆಮೇಲೆ ನೋಡೋಣ. ಎಲ್ಲಾನು ಬೆಳಗ್ಗೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಹಿಂಗಿದೆ ಸಿಚುವೇಶನ್. ಸೊ ಗಾಡಿಯಲ್ಲಿ 2 ನಾವೇ ಮೋಸ್ಟ್ ಪ್ರಾಬಬ್ಲಿ ವಾಶ್ ಮಾಡೋದು ಬೆಟರ್ ಅನ್ಕೊಂತ. ಯಾಕಂದ್ರೆ ಸರ್ವಿಸ್ ಸೆಂಟರ್ಗೆ ಹೋದ್ರು ಇವಾಗ ಈ ಏರಿಯಾನಲ್ಲಿ ತುಂಬಾ ಪಾಪ್ಯುಲೇಟೆಡ್ ಏರಿಯಾ ಅಲ್ವಾ, ಇಲ್ಲಿ ಪ್ರತಿಯೊಂದು ಸರ್ವಿಸ್ ಸ್ಟೇಷನ್ ಫುಲ್ ಇರತ್ತೆ. ಅವ್ರು ನಾವು ಹೋಗಿ ಬಿಟ್ರು ತಗೊಳ್ಳೋದಿಲ್ಲ ಇವಾಗ, ಯಾಕಂದ್ರೆ ನಾವು ಆಲ್ರೆಡಿ ಲೇಟ್ ಇದೀವಿ. ಸೊ ಅದರಿಂದ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ ಹೋಗಿ ಹಾಲು ತಗೊಂಡ್ ಬರ್ತೀನಿ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಯೋಚನೆ ಮಾಡ್ಬೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.